ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಈಗ ಟಿಕೆಟ್ ಮಿಸ್ ಆದವರ ಅಸಮಾಧಾನದ ಸುದ್ದಿ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಚಿತ್ರದುರ್ಗದಲ್ಲಿ ಆಗಿದ್ದು ಅದೇನೆ. ಅಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಬಿಜೆಪಿ ಟಿಕೆಟ್ ಕೊಡ್ತಾ ಇದ್ದಂತೆ ಟಿಕೆಟ್ ಮಿಸ್ ಆದ ರಘುಚಂದನ್ ಈಗ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ವಿರುದ್ಧ ಸಮರ ಸಾರೋದಕ್ಕೆ ಈಗ ಅವರ ತಂದೆ ಶಾಸಕ ಎಂ ಚಂದ್ರಪ್ಪ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಪುತ್ರನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಬಿಜೆಪಿ ವಿರುದ್ಧ ಸಿಡಿದಿದ್ದಾರೆ. ಬೆಂಬಲಿಗರ ಸಭೆ ಕೂಡ ಕರೆದಿದ್ದಾರೆ ಶಾಸಕ ಎಂ ಚಂದ್ರಪ್ಪ. ಹೊಳಲ್ಕೆರೆಯ ಬಿಜೆಪಿ ಶಾಸಕರು ಎಂ ಚಂದ್ರಪ್ಪ ಅವರ ಮಗನಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ, ಆದರೆ ಸಿಕ್ಕಿದ್ದು ಗೋವಿಂದ ಕಾರಜೋಳ ಅವರಿಗೆ. ಇದು ಈಗ ಅವರಿಗೆ ತಲೆನೋವಾಗಿದೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಈಗ ಮೀಟಿಂಗ್ ಆಗ್ತಾ ಇದೆ. ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಶಾಸಕ ಚಂದ್ರಪ್ಪ ತಮ್ಮ ಮುಂದಿನ ನಿರ್ಧಾರಕ್ಕೆ ಬರಲಿದ್ದಾರೆ. ಬಿಜೆಪಿಗೆ ಭಾರಿ ಬಿಸಿ ತುಪ್ಪ ಆಗ್ತಾ ಇದೆ ಹೊಳಲ್ಕೆರೆ ಶಾಸಕರ ಈ ನಡೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚಿತ್ರದುರ್ಗ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಸಿಗ್ತಾ ಇದ್ದ ಹಾಗೆ ಪ್ರಬಲ ಆಕಾಂಕ್ಷಿ ಆಗಿದ್ದಂತಹ ರಘುಚಂದನ್ ಅವರು ಈಗ ಸಿಡಿದೆದ್ದಿದ್ದಾರೆ. ಅವರ ತಂದೆ ಕೂಡ ಅಭಿಪ್ರಾಯ ಸಂಗ್ರಹಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಸೊ ಬೆಂಬಲಿಗರ ಮಟ್ಟದಲ್ಲಿ ಏನಾಗ್ತಾ ಇದೆ? ಬೆಂಬಲಿಗರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ? ಏನಾಗಬಹುದು? ವೀಣಾ, ಏನು ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳರ ಒಂದು ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಒಂದು ರೀತಿ ಅಸಮಾಧಾನದ ಹೊಗೆ ಜೋರಾಗಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಅದರಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ MC ರಘುಚಂದನ್, ಹೊಳಲ್ಕೆರೆಯ ಬಿಜೆಪಿ ಶಾಸಕ ಎಂ ಚಂದ್ರಪ್ಪನವ್ರ ಪುತ್ರ ರಘುಚಂದನ್ ಅವರು ಪ್ರಬಲ ಆಕಾಂಕ್ಷಿ ಇದ್ರು. ಅವ್ರಿಗೆ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ತಮ್ಮ ತಂದೆ ಸ್ವತಃ ಅವರ ನೇತೃತ್ವದಲ್ಲಿ ಇಂದು ಕಾರ್ಯಕರ್ತರ ಸ್ವಾಭಿಮಾನಿ ಸಭೆ ಅಂತಕ್ಕಂಥದ್ದು ಇಂದು ನಡೀತಾ ಇದೆ. ನಿಜಕ್ಕೂ ಕೂಡ ಬಿಜೆಪಿ ವಿರುದ್ಧ, ಅದರಲ್ಲೂ ತಾವು ನಂಬಿದ್ದಂತಹ BSY ಅವರ ವಿರುದ್ಧವಾಗಿನ ಒಂದು ಸಭೆಯನ್ನ ಕರೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. 11 ಗಂಟೆಗೆ ಶುರುವಾಗಲಿದೆ ಸಭೆ. ಏನಂತಂದ್ರೆ ಸ್ಥಳೀಯರೇ ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೊರಗಿನವರೇ ಬರ್ತಾ ಇದ್ರೆ ಸ್ಥಳೀಯರಿಗೆ ಯಾಕೆ ಮಣೆ ಆಗ್ತಿಲ್ಲ ಅಂತಕ್ಕಂಥದ್ದು ಅವ್ರದ್ದು ಪ್ರಶ್ನೆ ಆಗಿದೆ. ಸ್ವಾಭಿಮಾನದ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ರಘುಚಂದನ್ ಅವರು ಹೇಳಿದ್ರು. ಅದೇ ರೀತಿ ಯಡಿಯೂರಪ್ಪನ ವಿರುದ್ಧನೂ ಕೂಡ ಎಂ ಚಂದ್ರಪ್ಪನವರು ಮಾತನಾಡಿದ್ರು. ಆದ್ರೆ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ 8 ಲೋಕಸಭಾ ಕ್ಷೇತ್ರದಲ್ಲಿ ಏಕೈಕ ಬಿಜೆಪಿ ಶಾಸಕರು ಹೊಳಲ್ಕೆರೆ ಚಂದ್ರಪ್ಪನವರಾಗಿದ್ರು. ಅವರಿಗೆ ತನ್ನ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಕಳೆದ ಬಾರಿಯಿಂದನೂ ಕೂಡ ಪ್ರಯತ್ನ ಮಾಡಿದ್ರು. ಈ ಬಾರಿ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ರು. ಆದ್ರೆ ನಿನ್ನೆ ಒಂದು ಮಾತನ್ನ ಹೇಳಿದ್ರು ಚಂದ್ರಪ್ಪನವರು. ಮೊನ್ನೆ 2 ಗಂಟೆ ತನಕನೂ ನನ್ನ ಮಗನ ಹೆಸರು ಫೈನಲ್ ಆಗಿತ್ತು. ಆದ್ರೆ BS ಯಡಿಯೂರಪ್ಪನವರು ಖುದ್ದು ಅಮಿತ್ ಶಾ ಮತ್ತು ನಡ್ಡಾ ಅವರಿಗೆ ಫೋನ್ ಮಾಡಿ, ನೀವೇನಾದ್ರೂ ಗೋವಿಂದ್ ಕಾರಜೋಳ ಅವರಿಗೆ ಟಿಕೆಟ್ ನೀಡದೇ ಇದ್ದಲ್ಲಿ ನಾನು ರಾಜ್ಯದಲ್ಲಿ ಪ್ರಚಾರ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಗೆ ಟಿಕೆಟ್ ತಪ್ಪಿಸಿದ್ರು ಅಂತಕ್ಕಂಥ ನೋವಲ್ಲಿ ಹೇಳಿದ್ರು. ಹಾಗಾಗಿ ಇಂದಿನ ನಡೆದಿರ್ತಕ್ಕಂಥ ಸಭೆ ಏನು ಸ್ವಾಭಿಮಾನಿಗಳ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರಗಳು ಬರ್ತವೆ, ಅದರಲ್ಲೂ ಕೂಡ ಹೆಚ್ಚಾಗಿ MC ರಘುಚಂದನ್ ಅವರಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ಅವರ ಬೆಂಬಲಿಗರು ಹೆಚ್ಚಿನ ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು. ಇಂದು ಏನು 11 ಗಂಟೆಗೆ SJ ಸಭಾಂಗಣದಲ್ಲಿ, ಚಿತ್ರದುರ್ಗ ನಗರದಲ್ಲಿ SJ ಸಭಾಂಗಣದಲ್ಲಿ ಸಭೆ ನಡೀತಾ ಇದೆ. ಸಭೆ ನಡೆದ ಸಂದರ್ಭದಲ್ಲಿ ಚಂದ್ರಪ್ಪನವರೇ ಖುದ್ದು ಎಲ್ಲಾ ಕಾರ್ಯಕರ್ತರ ಒಂದು ಮಾಹಿತಿಯನ್ನು ಕಲೆ ಹಾಕ್ಬಿಟ್ಟು ಅವರ ಒಂದು ಏನ್ ಹೇಳ್ತಾರೆ ಅದನ್ನ ತೆಗೆದುಕೊಂಡು ಮುಂದಿನ ನಿರ್ಧಾರ ಏನ್ ತಗೊಳ್ತಾರೆ, ಏನಾದ್ರೂ ಗೋವಿಂದ ಕಾರಜೋಳ ಅವರಿಗೆ ಇವರೇನು ಪಕ್ಷೇತರವಾಗಿ ನಿಂತ್ರೆ ನಿಜಕ್ಕೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳಾಗ್ತವೆ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.